ಹಾಯ್ ಫ್ರೆಂಡ್ಸ್, ಅಭಿರುಚಿಗೆ ಸ್ವಾಗತ. ನಾವು ಅಲ್ಬೇಕ್ ಬಿರಿಯಾನಿ ಮಾಡ್ತಾ ಇದ್ದೀರಿ. ಒಂದು 4 ಸ್ಪೂನ್ ಮೊಸರು ಹಾಕಿದ್ದೀರಿ, ಒಂದು 1/4 ಟೀ ಸ್ಪೂನು ಇದು ಅರಿಶಿನ ಪುಡಿ ಹಾಕಿದ್ದೀರಿ. ಒಂದು 350 ಗ್ರಾಮ್ ಚಿಕನ್ ತೊಗೊಂಡಿದ್ದೀರಿ. 300-400 ಗ್ರಾಮ್ ಚಿಕನ್, ಅರ್ಧ ಕೆಜಿ ಚಿಕನ್ ಅಂತ. ಇದ್ರ ಜೊತೆಗೆ ಉಪ್ಪು ಹಾಕ್ತೀರಿ. ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮ್ಯಾಗ್ನೆಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಮ್ಯಾಗ್ನೆಟ್ ಮಾಡಬೇಕು ಒಂದು ಅರ್ಧ ಗಂಟೆ. ಪಲಾವ್ ಎಲೆ ಒಂದು 2, ಏಲಕ್ಕಿ, ಸ್ಟಾರ್ ಹೂವು, ಕಲುವ, ಚಕ್ಕೆ ಲವಂಗ ಹಾಕಿದ್ದೀನಿ. ಮಸಾಲೆ ಪದಾರ್ಥಗಳು 2 ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ, ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಆವಾಗಲೇ ಹಾಕಿದ್ದೀನಿ ಮ್ಯಾಗ್ನೆಟ್ ಮಾಡೋಕ್ಕೆ. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಲ್ಬೇಕ್ ಬಿರಿಯಾನಿ. ಅಲ್ಬೇಕ್ಕಿಂತ ಟೇಸ್ಟಾಗಿರುತ್ತೆ. ಚಿಕನ್ ಹಾಕ್ತಾ ಇದ್ದೀರಿ ಮ್ಯಾಗ್ನೆಟ್ ಮಾಡಿರೋದು. ಫ್ರೈ ಮಾಡ್ಕೊಂಡ್ಬಿಟ್ಟಿದ್ದೀರ. ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ, ಅಡಿಗೆ ಮೆಣಸಿನ್ಕಾಯಿ ರುಬ್ಬಿರೋದು ಪೇಸ್ಟ್ ಹಾಕ್ತಾ ಇದ್ದೀರಿ. ಕಲರ್ ತುಂಬ ಚೆನ್ನಾಗಿರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೀರಿ, ರುಬ್ಬಿರೋದು, ಮೆಣಸಿ ರುಬ್ಬಿರೋದು ಚೆನ್ನಾಗಿರುತ್ತೆ. ಹಾಕ್ತಾ ಇದ್ದೀರಿ ರುಚಿಗೆ ತಕ್ಕಷ್ಟು. ನಿಮಗೆ ಇದು 3 ಗ್ಲಾಸ್ ಅಕ್ಕಿ ಹಾಕ್ತಾ ಇರೋದು, 3/4 ಕೆಜಿ ಅಕ್ಕಿ. ಇದು ಮಿಕ್ಸಿ ನೀರು ಹಾಕ್ತಾ ಇರೋದು, ಬ್ಯಾಡಗಿ ಮೆಣಸಿನ್ಕಾಯಿ ರುಬ್ಬಿರೋದು. ಮೊಸರು ಹಾಕ್ತಾ ಇದ್ದೀರಿ, ಆವಾಗಲೇ ಮ್ಯಾಗ್ನೆಟ್ ಮಾಡ್ಕೊಳ್ಳೋದು. ಈಗ ಒಂದು ಸ್ವಲ್ಪ ಮೊಸರು ನೋಡಿ, ಚೆನ್ನಾಗಿದೆ ಕಲರ್ಫುಲ್ಲಾಗಿ. 10 ನಿಮಿಷ ಬೇಯಿಸಬೇಕು ಮುಚ್ಚಿ. ಟೊಮೊಟೊ ಹಾಕ್ತಾ ಇದ್ದೀರಿ, ಆಮೇಲೆ ಹಾಕ್ತಾ ಇದ್ದೀರಿ. ಚಿಕನ್ ಎಲ್ಲ ಹಾಕಿ ಒಂದು ಕುದಿ ಬಂದಮೇಲೆ ನೀರು ಹಾಕ್ತಾ ಇದ್ದೀರಿ. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು. ಇದು 5.5 ಗ್ಲಾಸ್ ಹಾಕಿದ್ರೂ ಸಾಕು. ಅರ್ಧ ಚಿಕನ್ ನೀರೆಲ್ಲ ಇರುತ್ತಲ್ಲ ಅದಕ್ಕೆ. ಅಕ್ಕಿ ಹಾಕ್ತಾ ಇದ್ದೀರಿ, ಒಂದು ಸ್ವಲ್ಪ 5 ನಿಮಿಷ ಕುದ್ದಾದ್ಮೇಲೆ ನಿಂಬೆಹಣ್ಣು ಹಿಂಡ್ತಾ ಇದ್ದೀರಿ. ಅಲ್ಬೇಕ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ದಮ್ಮೇಲೆ ಇಡ್ತಾ ಇದ್ದೀರಿ. ಒಂದು 10-15 ನಿಮಿಷ ದಮ್ಮೇಲೆ ಇಡಬೇಕು. ಸ್ಲೋ ಅಲ್ಲಿ ಇರಬೇಕು ದಮ್ಮೇಲೆ ಇಟ್ಬಿಟ್ಟು. ಈಗ ಓಪನ್ ಮಾಡ್ತಾ ಇದ್ದೀರಿ ನೋಡಿ. ಅಲ್ಬೇಕ್ ಬಿರಿಯಾನಿ ರೆಡಿ ಆಗಿದೆ. ಒಂದ್ಸರಿ ಮಿಕ್ಸ್ ಮಾಡಬೇಕು. ಅಲ್ಬೇಕ್ ಬಿರಿಯಾನಿ ರೆಡಿ ಆಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಅದು ಮೊಟ್ಟೆ ಮೊಸರು ಬಜ್ಜಿ ಜೊತೆಗೆ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.